ಮಳೆಗಾಲದಲ್ಲಿ ಪ್ರಕೃತಿನ ನೋಡೋಕ್ಕೆ ಒಂಥರ ಸುಂದರವಾಗಿರುತ್ತೆ. ಪ್ರಕೃತಿ ದೇವಿ ಹಸಿರಿನ ಸೀರೆನಲ್ಲಿ ಕಂಗೊಳಿಸ್ತಿರ್ತಾಳೆ. ಇಷ್ಟೊಂದು ಪೀಠಿಕೆ ಯಾಕೆ ಹಾಕ್ತಿದ್ದೀನಿ ಅಂತನಾ? ಹೌದು, ಇವತ್ತು ಅಂತಹ ಒಂದು ಸುಂದರ ಜಾಗಕ್ಕೆ ನಾವು ಭೇಟಿ ಮಾಡ್ತಿದ್ದೀವಿ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಕಾಂಡಿ ಪಾಯಿಂಟ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ಪುಣೆಯಿಂದ 83 ಕಿಲೋಮೀಟರ್ಸ್ ದೂರದಲ್ಲಿದೆ. ಓಲ್ಡ್ ಬ್ಯಾಂಗ್ಳೂರು ಮುಂಬೈ ಹೈವೇನಲ್ಲಿ ಸ್ವಲ್ಪ ದೂರ ಹೋದರೆ ಖಾನಾಪಟ್ಟ ಅಂತ ಸಿಗತ್ತೆ. ಖಾನಾಪಟ್ಟದಿಂದ ನಾವು ರೈಟ್ ತಗೊಂಡು ಒಳಗಡೆ ಹೋಗಬೇಕು. ಇಲ್ಲಿಂದ ಯಾವುದೇ ಡಿವಿಯೇಷನ್ ಇಲ್ಲ, ಒಂದೇ ರೋಡು. ನಾವು ಕಾಂಡಿ ಪಾಯಿಂಟ್ಗೆ ರೀಚ್ ಆಗ್ತೀವಿ. ನಾವು ಖಾನಾಪಟ್ಟದಿಂದ 1.5 ಕಿಲೋಮೀಟರ್ ಮುಂದೆ ಬಂದ ತಕ್ಷಣ ನೋಡಿ ಪ್ರಕೃತಿ ಸೌಂದರ್ಯ ಸ್ಟಾರ್ಟ್ ಆಗುತ್ತೆ. ಭೂಮಿ ಮೇಲಿನ ಸ್ವರ್ಗ ಅಂದರೆ ಇದೇನಾ ಅನಿಸ್ಬಿಡುತ್ತೆ. ಎಲ್ಲಿ ನೋಡಿದ್ರು ಗ್ರೀನು, ವಾಟರ್ ಫಾಲ್ಸ್, ಗುಡ್ಡ, ಬೆಟ್ಟ. ಅದಂತೂ ಬೆಟ್ಟಗಳಂತೂ ಗ್ರೀನಲ್ಲಿ ಎಷ್ಟು ಚೆಂದ ಕಾಣಿಸ್ತಿದೆ ಅಂತಂದರೆ ಕಣ್ಣಿಗೆ ಮನಸ್ಸಿಗೆ ಎರಡೂ ಹಬ್ಬ. ಇದೆಲ್ಲ ಸಹ್ಯಾದ್ರಿ ಬೆಲ್ಟಲ್ಲಿ ಬರುತ್ತೆ. ಸಹ್ಯಾದ್ರಿ ಬೆಲ್ಟ್ ಆರ್ ವೆಸ್ಟರ್ನ್ ಘಾಟ್. ಇದು ನಮ್ಮ ಇಂಡಿಯಾದಲ್ಲಿ ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಗೋವಾ ಆ್ಯಂಡ್ ಕೇರಳ, ತಮಿಳುನಾಡು ಒಳಗೊಂಡಿದೆ. 1600 ಕಿಲೋಮೀಟರ್ ವೆಸ್ಟರ್ನ್ ಘಾಟ್ ಒಳಗೊಂಡಿದೆ. ಈ ಪ್ಲೇಸು ಮಳೆಗಾಲದ ಸ್ಪೆಷಲ್ ಪ್ಲೇಸ್ ಅಂತ ಹೇಳ್ಬೋದು. ಯಾಕಂದರೆ ಮಳೆಗಾಲದಲ್ಲಿ ಮಾತ್ರ ಇದು ಚೆನ್ನಾಗಿರುತ್ತೆ. ಬೇಸಿಗೆನಲ್ಲಿ ಈ ರೀತಿ ಇರಲ್ಲ. ಬೇಸಿಗೆನಲ್ಲಿ ಪೂರ್ತಿ ಒಣಗೋಗ್ಬಿಟ್ಟಿರುತ್ತೆ, ಫಾಲ್ಸ್ ಎಲ್ಲ ಇರಲ್ಲ. ಮಳೆಗಾಲದಲ್ಲಿ ಮಾತ್ರ ಫಾಲ್ಸ್. ಕಾಂಡಿ ವ್ಯೂ ಪಾಯಿಂಟಿಗೆ ಹೋಗೋಕ್ಕೂ ಮುಂಚೆ ನಮಗೆ ಇಲ್ಲಿ ಸಾಕಷ್ಟು ವಾಟರ್ ಫಾಲ್ಸ್ಗಳು ಸಿಗುತ್ತೆ. ಅದರಲ್ಲಿ ಜಗತಪ್ ವಾಟರ್ ಫಾಲ್ಸ್, ಲಾಲ್ವಾಡಿ ವಾಟರ್ ಫಾಲ್ಸ್, ತೋಕರ್ವಾಡಿ ವಾಟರ್ ಫಾಲ್ಸ್ ಆ್ಯಂಡ್ ಬೆಂಡೆವಾಡಿ ವಾಟರ್ ಫಾಲ್ಸ್ ಇದಿಷ್ಟು ಫೇಮಸ್ ಇದೆ. ಈ ಹತ್ತಿರದಲ್ಲೇ ತೋಕರ್ವಾಡಿ ಡ್ಯಾಮ್ ಕೂಡ ಇದೆ. ಅದ್ರದ್ದು ಬ್ಯಾಕ್ ವಾಟರು ಕೂಡ ನಾವು ವಿಸಿಟ್ ಮಾಡ್ಬೋದು. ಇಲ್ಲಿ ವಿಸಿಟ್ ಮಾಡೋಕ್ಕೆ ಮಾನ್ಸೂನು ಕರೆಕ್ಟಾಗಿರೋ ಟೈಮು. ಜೂನಿಂದ ಅಕ್ಟೋಬರ್ವರೆಗೂ ಇಲ್ಲಿ ವಿಸಿಟ್ ಮಾಡ್ಬೋದು. ಮಹಾರಾಷ್ಟ್ರದಲ್ಲಿ ಮಾನ್ಸೂನಲ್ಲಿ ಆ್ಯಕ್ಟಿವ್ ಆಗಿರೋವಂಥ ಪ್ಲೇಸ್ಗಳು ಜಾಸ್ತಿ ಇದೆ ನೋಡೋದಕ್ಕೆ. ನೀವೇನಾದರೂ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಜಾಸ್ತಿ ಮಾನ್ಸೂನಲ್ಲೇ ಪ್ಲ್ಯಾನ್ ಮಾಡೋದಕ್ಕೆ ಟ್ರೈ ಮಾಡಿ. ಈ ರೀತಿ ತುಂಬ ಗ್ರೀನ್ ಆಗಿರೋವಂಥ ಪ್ಲೇಸ್ಗಳನ್ನು, ವಾಟರ್ ಫಾಲ್ಸ್ಗಳನ್ನು ತುಂಬ ನೋಡ್ಬೋದು.
ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮಾಡ್ತೀರಾ ಅಲ್ವಾ? ನಾವಿವಾಗ ರೀಚ್ ಆದ್ವಿ ಕಾಂಡಿ ಪಾಯಿಂಟಿಗೆ. ಹೇಗಿದೆ ನೋಡೋಣ ಬನ್ನಿ. ಇಲ್ಲಿ ಒಂದು ಸಣ್ಣದೊಂದು ಫಾಲ್ಸು ಇದೆ. ಗಾಳಿ ಬಂದರೆ ನೀರೆಲ್ಲ ನಮಗೆ ವಾಪಸ್ ಬರುತ್ತೆ. ತುಂಬ ಚೆನ್ನಾಗಿದೆ. ಫುಲ್ ಡೆಡ್ ಎಂಡ್ವರೆಗೂ ಹೋಗ್ಬೋದು, ಬಟ್ ತುಂಬ ಕೇರ್ಫುಲ್ ಆಗಿರಬೇಕು, ಯಾಕಂದರೆ ತುಂಬ ಆಳ ಇದೆ ಇಲ್ಲಿ. ಹಾಗೆ ಬನ್ನಿ, ನಿಮಗೆ ವ್ಯೂ ಪಾಯಿಂಟನ್ನ ತೋರಿಸ್ತೀನಿ ಹೇಗಿದೆ ಅಂತ. ಈ ಪ್ಲೇಸಲ್ಲಿ ಫುಡ್ಡಿಗೇನು ತೊಂದರೆ ಆಗಲ್ಲ. ಇಲ್ಲಿ ಕೆಲವೊಂದಿಷ್ಟು ಜನ ಅಲ್ಲಿ ಟೀ, ಕಾಫಿ, ವಡಪಾವ್, ಹಾಗೆ ಮ್ಯಾಗಿ ಆ್ಯಂಡ್ ಕಾರ್ನ್ದು ಬುಟ್ಟ ಎಲ್ಲ ಮಾರ್ತಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಫುಡ್ಡಿಗೆ ತೊಂದರೆ ಆಗಲ್ಲ. ನಮಗೆ ಲೈಟಾಗಿ ಏನಾದರೂ ಸಿಗುತ್ತೆ. ತುಂಬ ಗಾಳಿ ಇರುತ್ತೆ. ಹಾಗೆ ನಾವು ಹೋದಾಗ ಅಷ್ಟೊಂದು ಕ್ರೌಡ್ ಇರಲಿಲ್ಲ, ಫ್ಯೂ ಮೆಂಬರ್ಸ್ ಇದ್ದರು ಅಷ್ಟೇ. ಬಟ್ ಸೇಫ್ಟಿ ಪರ್ಪಸ್ ಇಲ್ಲಿ ಅಂತ ಏನು ಪ್ರಾಬ್ಲಮ್ ಆಗಲ್ಲ, ಯಾಕಂದರೆ ಯಾವಾಗಲೂ ಜನ ಇದ್ದೇ ಇರ್ತಾರೆ. ಅಲ್ಲಿ ಲೋಕಲ್ ಪೀಪಲ್ಸು ಇರ್ತಾರೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಮತ್ತು ಇವಾಗೆಲ್ಲ ರೀಲ್ಸ್ ಟ್ರೆಂಡ್ ಜಾಸ್ತಿ ಆಗಿದೆಯಲ್ಲ, ಇಲ್ಲಿ ರೀಲ್ಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ಪ್ಲೇಸು. ಫುಲ್ ಪ್ಲೇನು, ಗ್ರೀನು, ತುಂಬ ಚೆನ್ನಾಗಿದೆ. ಆರಾಮಾಗಿ ಬಂದು ರೀಲ್ಸ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲೆಲ್ಲ ನೋಡಿಕೊಂಡು ನಾವು ವಾಪಸ್ ಹೊರಡಬೇಕಾದ್ರೆ ಆಲ್ಮೋಸ್ಟ್ 2 o'clock ಆಗಿತ್ತು. ಇಲ್ಲೇ ಸ್ವಲ್ಪ ಲೈಟಾಗಿ ತಿಂದ್ಕೊಂಡು ವಡಪಾವ್ನ ತಿಂದ್ಕೊಂಡು ಹೊರಟ್ವಿ. ಹಾಗೆ ಹೋಗ್ತಾ ಬೆಂಡೆವಾಡಿ ವಾಟರ್ ಫಾಲ್ಸ್ನ ವಿಸಿಟ್ ಮಾಡಿದ್ವಿ. ನಾನು ಇದರಲ್ಲಿ ಬೆಂಡೆವಾಡಿ ವಾಟರ್ ಫಾಲ್ಸ್ ವಿಡಿಯೋ ಹಾಕಿಲ್ಲ, ಯಾಕಂದರೆ ಇದು ಸ್ವಲ್ಪ ಲೆಂತ್ ಆಯಿತು ಅಂಥೇಳಿ ಇಲ್ಲಿಗೆ ನಾನು ಸ್ಟಾಪ್ ಮಾಡಿದೆ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಖಂಡಿತ ಆ ವಿಡಿಯೋ ತೋರಿಸ್ತೀನಿ. ಯಾರೆಲ್ಲ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿದ್ದೀರೋ ಅವರಿಗೆಲ್ಲ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಆಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ.